ಏನ್ ಸರ್ ಅಧಿಕಾರ ಮಾಡ್ತಾ ಇದೀರಾ? ಅಧಿಕಾರಕ್ಕಿಂತ ಧಿಕ್ಕಾರ ಮಾಡ್ತಾ ಇದೀರಾ ನೀವು ನಮ್ಗೆ. ಇಲ್ಲ ಸರ್, ನಾವ್ ನೀಟಾಗಿ ತಲೆ ಬಾಚ್ಕೊಂಡ್ ಬಂದಿರಿ. ನಾವ್ ಯಾವತ್ತು ಉಪೇಂದ್ರ ಫ್ಯಾನ್ಸ್ಗಳು ತಲೆ ಹುಳ ಬಿಟ್ಕೊಳೋದು ಇಲ್ಲ, ಇದು ಮಾಡೋದು ಇಲ್ಲ, ಏನಿಲ್ಲ. ಪ್ರತಿಯೊಬ್ರು ಅವ್ರವ್ರನ್ನ ನೋಡ್ಕೊಳ್ಳೋದಿಕ್ಕೆ ನೋಡಿ, ಈ ಕ್ಯಾಮ್ರಾದಲ್ಲಿ ನಾನೇ ಕಾಣಿಸ್ತಾ ಇದ್ದೀನಿ. ಇವು ಸೂಪರ್ ಸರ್, ಚೆನ್ನಾಗಿದೆ. ನಮ್ಮನ್ನ ನಾವು ನೋಡ್ಕೊಬೇಕು ಅಂದ್ರೆ ದಯವಿಟ್ಟು ಚಿತ್ರಮಂದಿರದಕ್ಕೆ ಬನ್ನಿ. ಚಿತ್ರದಲ್ಲಿ ನಾವು ನೋಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಒಳಗಡೆ ಏನೇನು ನಡೀತಾ ಇರೋದೋ ಅದನ್ನು ನಾವು ಖಂಡಿತ ನೋಡ್ತೀರಿ. ಈ ಸಿನಿಮಾದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಅವನು ಒಳಗಡೆ ಬದಲಾವಣೆ ಆಗ್ಬೇಕು. ಈಚೆಗಡೆ ನಾನು ಹೇಳ್ತೀನಿ ನಾನು ಬದಲಾಗ್ಬಿಟ್ಟಿದ್ದೀನಿ ಅನ್ನೋದಲ್ಲ. ಟೆಲ್ಲಿಂಗ್ ಅ ಥಾಟ್ ಇಟ್ ಈಸ್ ಈಸಿ, ಬಟ್ ಬೀಯಿಂಗ್ ಇನ್ ಪ್ರಾಕ್ಟಿಕಲ್ ಇಟ್ಸ್ ವೆರಿ ಟಫ್ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಮ್ಮನ್ನ ನಾವು ಬದಲಾವಣೆ ಮಾಡ್ಕೊಳ್ಳೋದು ನೋಡಿ. ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿ, ನಿಮ್ಗೆ ಏನ್ ಬದಲಾವಣೆ ಮಾಡ್ಕೋಬೇಕು ಅಂತ ಅನ್ಸುತ್ತೋ ಅದನ್ನ ಮಾಡ್ಕೊಳ್ಳಿ. ಯಾಕೆಂದ್ರೆ ಇಲ್ಲಿ ನಾವು ಇನ್ನೊಬ್ರನ್ನ ಬದಲಾವಣೆ ಮಾಡಕ್ ಹೋಗ್ಬಾರ್ದು. ಈಗ ನಾನೇನೋ ಒಂದು ಮಾತಾಡ್ತಾ ಇದ್ರು ನನ್ನ ಬದಲಾವಣೆ ನಾನು ಏನ್ ಮಾಡ್ಕೊಂತೀನಿ ಅದನ್ನ ಮಾತ್ರ ಹೇಳ್ಬೋದು. ನಾವ್ ಇನ್ನೊಬ್ರು ಬದಲಾವಣೆ ಮಾಡ್ಕೊಳ್ಳಿ ಅಂತ ಯಾವ್ದಕ್ಕೂ ಹೇಳಕ್ಕೂ ಹೋಗ್ಬಾರ್ದು. ಒಬ್ಬ ಬದಲಾವಣೆ, ನನ್ನ ಒಳಗಡೆ ಇರೋ ಬದಲಾವಣೆ ನಾನು ಮಾಡ್ಕೊಂಡಾಗ ಆಟೋಮೆಟಿಕ್ ಆಗಿ ಎಲ್ಲಾನು ಚೇಂಜ್ ಹಾಕೊಂಡು ಹೋಗ್ತಾ ಇರುತ್ತೆ. ಬೇರೆ ಆಡಮ್ ಈಗಿಂದ ಹಿಡಿದು 2020 ವರೆಗೂ ಇರುವಂತ ವಿಷಯಗಳನ್ನ ಹೇಳಿದ್ದಾರೆ ಅಂತ. ಎಕ್ಸಾಕ್ಟ್ಲಿ ಈ ಸಿನಿಮಾದಲ್ಲಿ ಯಾವ ವಿಷಯದ ಚರ್ಚೆ ಮಾಡಿದ್ದಾರೆ ಅಂತ ಉಪೇಂದ್ರ ಅವರು? ಸರ್, ಈಗ ದಿನನಿತ್ಯ ನಾವೆಲ್ಲ ಏನ್ ನೋಡ್ತೀರಿ, ಏನ್ ಮಾತಾಡ್ತೀರಿ, ಏನಿರುತ್ತೆ ನಮ್ಮೊಳಗಡೆ ಏನೇನಿರುತ್ತೆ ಅದೆಲ್ಲಾನು ಹೇಳಿದ್ದಾರೆ. ಅದು ಇದು ಅಂತ ಇಲ್ಲ. ಏನ್ ಗೊತ್ತಾ ಸರ್, ಒಂದು ವರ್ಲ್ಡ್ ಅಂತ ಬಂದಾದ್ಮೇಲೆ ಎಲ್ಲ ವಿಚಾರಗಳು ಇದ್ದೇ ಇರುತ್ತೆ. ಪ್ರತಿ ಭೂಮಿಲಿ ಏನ್ ವಿಚಾರ ಇರ್ಬೋದು, ಮಾಮೂಲಿ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಲವ್ ಇರ್ಬೋದು, ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಳು ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ರಾಜಕೀಯ ಇರ್ಬೋದು, ಸಿನಿಮಾ ನಟರು ಇರ್ಬೋದು, ಈ ಬಿಲ್ಡಪ್ಗಳು ಇರ್ಬೋದು, ಫೈಟ್, ಎಲ್ಲ ವಿಚಾರಗಳು ಇದೆ. ಎಲ್ಲ ವಿಚಾರಗಳು ಇರೋದು ಯಾರಲ್ಲಿ? ನಮ್ಮೊಳಗೆ, ನಿಮ್ಮೊಳಗೆ. ಈ ನಮ್ಮ ಒಳಗಿನ ವಿಚಾರ, ನಿಮ್ಮ ಈಚೆ ಇರೋ ವಿಚಾರ ಎರಡೂ ಕಂಪ್ಯಾರಿಸನ್ ಮಾಡ್ದೇನೆ ನಿಮ್ಮ ಒಳಗಡೆ ಏನ್ ಅನ್ಸುತ್ತೋ ಅದನ್ನ ನೀವು ನೋಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸರ್, ಪ್ರಜಾಕೀಯದ ಹಲವಾರು ವಿಚಾರಗಳು ಈ ಸಿನಿಮಾದಲ್ಲಿ ಇದೆ ಅಂತ ಹೇಳ್ತಾರೆ ನೋಡಿ, ಏನ್ ಹೇಳ್ತೀರಾ? ಸರ್, ಪ್ರಜಾಕೀಯ ಹಲವಾರು ವಿಚಾರಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಬದುಕ್ತಾ ಇರೋದೇ ಪ್ರಜಾಪ್ರಭುತ್ವದಲ್ಲಿ ಅನ್ನೋ ಭ್ರಮೇಲ್ ಬದುಕ್ತಾ ಇದೀವಿ. ಪ್ರಜಾಕೀಯ ವಿಚಾರಗಳು, ಆ ವಿಚಾರಗಳು ನೀವು ನೋಡಿದಾಗ ನಿಮಗೆ ಸರಿ ಅನ್ಸಿದ್ರೆ ಆ ವಿಚಾರ ತಗೊಳ್ಳಿ, ಸರಿ ಅನ್ಸಿಲ್ಲ ಅಂದ್ರೆ ಬೇಡ. ಯಾಕಂದ್ರೆ ಅದು ತಮ್ಮ ತಮ್ಮ ವೈಯಕ್ತಿಕ, ಕೆಲವೊಂದು ವಿಚಾರಗಳು ವೈಯಕ್ತಿಕವಾಗಿರುತ್ತೆ. ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಮಗೆ ಚಿತ್ರಾನ್ನ ಇಷ್ಟ ಇರ್ಬೋದು, ಇವ್ರಿಗೆ ಪಲಾವ್ ಇಷ್ಟ ಇರ್ಬೋದು, ಬಟ್ ತಿಂತಾ ಇರೋದು ಇಬ್ರು ಎರಡು ಹೊಟ್ಟೆ ಫುಡ್ಡೇ ತಾನೆ. ಆ ತರ ಪ್ರತಿಯೊಬ್ಬರ ವಿಚಾರಗಳು ಅವ್ರವ್ರಿಗೆ ಏನೇನು ಅನ್ಸುತ್ತೋ ಅದನ್ನ ಹೇಳಿದಾಗ್ಲೇನೆ ಇದಾಗೋದು. ನಮ್ಮ ಬಾಸ್ ಅಂದ್ರೆ ಅದಕ್ಕೋಸ್ಕರ ತುಂಬಾ ಇಷ್ಟ. ಈ ಪ್ರಪಂಚನ ನಾವು ಕರೆಕ್ಟ್ ಬಂದಿದ್ದೀವಿ. ನಾವು ಸಂತೋಷ್ ಥಿಯೇಟರ್ಗೆ ಬಂದಿದ್ದೀವಿ. ಸಂತೋಷ್ ಅನ್ನೋ 3 ಅಕ್ಷರ, ಟಿಕೆಟ್ ಅನ್ನೋ 3 ಅಕ್ಷರ ಅಂತ ತಗೊಂಡು ಕತ್ಲೆ ಅನ್ನೋ 3 ಅಕ್ಷರ ಒಳಗಡೆ ಹೋಗಿ ಬೆಳಕು ಅನ್ನೋ 3 ಅಕ್ಷರ ನೋಡ್ಕೊಂಡು ಈಚೆ ಬರ್ತಾ ಇದ್ದೀರಿ. ಪ್ರೇಕ್ಷಕ ಅನ್ನೋ 3 ಅಕ್ಷರ UI ಸಿನಿಮಾನ ನಾಮ ಲಾಸ್ಟಲ್ಲಿ ಹಾಕಲ್ಲ. ನಮ್ಮ ಬೇರೆಯವ್ರಿಗೂ ಹಾಕೋದು ಬೇಡ, ನಾವು ಹಾಕ್ಸ್ಕೊಳ್ಳೋದು ಬೇಡ. ಬುದ್ಧಿವಂತರಾಗಿ ಹೋಗಿ ಇಷ್ಟೇ ಸರ್. ಈ ಫಿಲಂ UI ನೋಡ್ಬೇಕಂದ್ರೆ ಪ್ರೇಕ್ಷಕರಿಗೆ ಇನ್ನೊಬ್ಬ ಪ್ರೇಕ್ಷಕನಿಂದ ಒಂದು ಮನವಿ ಏನಂದ್ರೆ, 3 ದಿನ ಮುಂಚಿತವಾಗಿ ಫಿಕ್ಸ್ ಆಗೋಳಿ UI ನೋಡ್ಬೇಕಂದ್ರೆ ಕಟ್ಔಟ್ ನೋಡಿದಂತ ಡೈರೆಕ್ಟ್ ಆಗಿ ಥಿಯೇಟರ್ಗೆ ನುಗ್ಗೋಕ್ ಹೋಗ್ಬೇಡಿ. ಯಾಕಂದ್ರೆ ಮೆಂಟಲಿ, ಫಿಸಿಕಲಿ ಎಲ್ಲದ್ರಲ್ಲಿ ರೆಡಿ ಆದ್ಮೇಲೆ ಮಾತ್ರ ಈ ಸಿನಿಮಾ ನೋಡಕ್ ಸಾಧ್ಯ. ಆಮೇಲೆ ಸಿನಿಮಾ ನೋಡಿದ್ಮೇಲೆ ನಿಮಾನ್ಸ್ಗೆ ಹೋಗಿ ಖಂಡಿತವಾಗಿ ಚೆಕ್ ಮಾಡ್ಲೇಬೇಕು. ಯಾಕಂದ್ರೆ ಈ ಸಿನಿಮಾ ನೋಡಿದ್ಮೇಲೆ ಒಬ್ಬ ಲೆಜೆಂಡ್ ಮಾತ್ರ ರಿಯಲ್ ಆಗಿ ಕರೆಕ್ಟ್ ಆಗಿ ಇರಕ್ ಸಾಧ್ಯ. ಯಾಕಂದ್ರೆ ನೀವು ಲೆಜೆಂಡ್ ಆಗಿದ್ರೆ ಈ ಸಿನಿಮಾನ ನೀವು ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಏನು ಅನ್ನೋದನ್ನ ಅರ್ಥ ಮಾಡ್ಕೋತೀರಾ. ಪೊಲಿಟಿಕ್ಸು, ಒಬ್ಬ ಸತ್ಯ, ಒಬ್ಬ ಸುಳ್ಳು, ಒಬ್ಬ ಪೊಲಿಟಿಕ್ಸು, ಒಬ್ಬ ಭೂಮಿ, ಎಲ್ಲದರ ಇರುವ ಒಂದು ಸತ್ಯನ ಎಷ್ಟು ನಿಮ್ಗೆ ಸುಂದರವಾಗಿ ತೋರ್ಸೋಕ್ಕಾಗುತ್ತೆ. ಒಂದು ಬಾಲಿವುಡ್, ಒಂದು ಹಾಲಿವುಡ್, ಒಂದು ಸ್ಯಾಂಡಲ್ವುಡ್, ಇನ್ನೊಂದು ಮಾಲಿವುಡ್, ಎಲ್ಲ ಒಂದು ಇಂಡಸ್ಟ್ರಿಯ ಮಿಡ್ಲದ ಒಂದು ಜಗತ್ತಿನ ಎಷ್ಟು ಚೆನ್ನಾಗಿ ತೋರಿಸ್ಬೋದು. ಒಬ್ಬ ಲೆಜೆಂಡು ಅದನ್ನು ತೋರಿಸಿದ್ದಾರೆ. ಒಂದು ಸಿನಿಮಾ ಈ ಥರ ಮಾಡ್ಬೋದು, ಈ ಥರ ನೋಡ್ಬೋದು, ಈ ಥರ ಕೇಳ್ಬೋದು, ಈ ಥರ ಸತ್ಯ ತಿಳ್ಕೊಬಹುದು, ಈ ಥರ ನಿಮಾನ್ಸ್ಗೂ ಹೋಗ್ಬೋದು ಅಂತ ತಿಳಿಸ್ಕೊಟ್ಟಿರೋ ಫಿಲ್ಮು ಒಂದೇ ಒಂದು UI ಲೆಜೆಂಡ್ ಉಪೇಂದ್ರ ಸರ್. ನಾನು ಹುಳ ಅಂತೂ ಬಿಟ್ಕೊಂಡಿಲ್ಲ, ಹುಳ ಅಂತೂ ತಗೊಂಡಿಲ್ಲ, ಬಟ್ ಏನೋ ಒಂದು ತಲೆಗೆ ಹಾಕೊಂಡವ್ರೆ. ದೈತ್ಯವಾದ ಆಕಾರವಾದ ಒಂದು ದೆವ್ವನೋ ಭೂತನೋ ನಿಮ್ಮ ತಲೆಗೆ ಹಾಕೊಂಡ್ಬಿಡ್ತಾರೆ. ನೀವು ನಿಮಾನ್ಸ್ಗೆ ಹೋದ್ಮೇಲೆ ಚೆಕ್ ಮಾಡಿಸ್ತೀರಾ. ಆಮೇಲೆ ಗೊತ್ತಾಗುತ್ತೆ ನೀವು ಇಷ್ಟವರೆಗೆ ಅನ್ಕೊಂಡಿರ್ತೀರಾ ಬುದ್ಧಿವಂತ ಅಂತ. ಈ ಫಿಲಮ್ ನೋಡಿದ್ಮೇಲೆ ಗೊತ್ತಾಯ್ತು ಬುದ್ಧಿವಂತ ಅಲ್ಲ, ಪಕ್ಕ ನೀವು ನಿಮಾನ್ಸ್ಗೆ ಹೋಗೋ ಸತ್ಯ. ಆ ಡಾಕ್ಟ್ರ್ ಮೇಲೆ ನೀವು ಡಿಪೆಂಡು. ಇಲ್ಲ ನೀವು ಬುದ್ಧಿ ಇದೆಯಾ, ಇಲ್ಲ ನಿಮ್ಗೆ ಹುಚ್ಚಿದ್ಯಾ ಅಂತ, ಇದಂತೂ ಸತ್ಯ.